ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. KCET 2025 ಮಾರ್ಕ್ಸ್ ಎಂಟ್ರಿ ಅಪ್ಡೇಟ್ KE ಕಡೆಯಿಂದ ಏನು ಬಂತು, ಆ ಒಂದು ಅಪ್ಡೇಟ್ ಬಂದಾಗಿಂದ ಇಲ್ಲಿ ಕರ್ನಾಟಕ ಸ್ಟೂಡೆಂಟ್ಸು ಅಂದರೆ ಈಗ ರಿಪೀಟರ್ಸ್ ಅಂತ ಯಾರಿದ್ದಾರೆ, ಕರ್ನಾಟಕ ಸ್ಟೇಟಲ್ಲಿ ಸ್ಟಡಿ ಮಾಡಿದಂಥ ಸ್ಟೂಡೆಂಟ್ಸು, ಡ್ರಾಪರ್ ಸ್ಟೂಡೆಂಟ್ಸ್ ಅಥವಾ ರಿಪೀಟರ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ, ಇಂತಹ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಕಮೆಂಟ್ಸ್ ಆದರೆ ಬರ್ತಿದ್ದಾವೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಎಲ್ಲ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, KE ಕಡೆಯಿಂದ ಬಂದಂತಹ ಅಫಿಷಿಯಲ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ನಿನ್ನೆ ತಿಳಿಸ್ಕೊಟ್ಟಿದ್ದೆ. ನೀವು ಇನ್ನೊಂದ್ಸಲಿ ಅಬ್ಸರ್ವ್ ಮಾಡ್ಬೋದು. UGCET 2025 ಅಂಕಗಳ ಪ್ರವೇಶ ಪೋರ್ಟಲ್ ಕರ್ನಾಟಕ ಬೋರ್ಡ್ ಹೊರತುಪಡಿಸಿ ರಾಜ್ಯ ಬೋರ್ಡ್ CBSE ಕರ್ನಾಟಕ, ICSE ಕರ್ನಾಟಕ 7/5/2025 ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. KE ವೆಬ್ಸೈಟಲ್ಲಿ ತೋರಿಸಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ಏನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಈ ವರ್ಷ KCET ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ಸು ಈಗ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು, ಅಂದರೆ ಅದರಲ್ಲೂ ಯಾವ ಸ್ಟೂಡೆಂಟ್ಸ್ ಮಾಡಬೇಕು, ಯಾರು ಸ್ಟೂಡೆಂಟ್ಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರಾಗಿ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿ, ಕರ್ನಾಟಕ ಬೋರ್ಡಲ್ಲಿ ಅಂದರೆ KSEB ಬೋರ್ಡಲ್ಲಿ ಏನು ಸ್ಟೂಡೆಂಟ್ಸು ಸ್ಟಡಿ ಮಾಡಿದ್ದಾರೆ, ಇಂತಹ ಸ್ಟೂಡೆಂಟ್ಸು ಯಾವುದೇ ಥರದ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಒಂದು ಸ್ಟೇಟಲ್ಲೇ CBSE ICSE ಸಿಲೆಬಸ್ಸನ್ನು ಯಾರಾದರೂ ಸ್ಟೂಡೆಂಟ್ಸು ಸ್ಟಡಿ ಮಾಡಿದರೆ ಅಂತಹ ಸ್ಟೂಡೆಂಟ್ಸು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಸ್ಟೇಟಲ್ಲಿ ಸ್ಟಡಿ ಮಾಡ್ತಿರುವಂಥ ಸ್ಟೂಡೆಂಟ್ಸು, ಅಂದರೆ ಬೇರೆ ಸ್ಟೇಟಲ್ಲಿ PU ಸ್ಟಡಿ ಯಾರು ಮಾಡ್ಕೊಂಡು ಬಂದಿರ್ತಾರೆ, ಸೆಕೆಂಡ್ PUC ಕಂಪ್ಲೀಟು, ಇಂತಹ ಸ್ಟೂಡೆಂಟ್ಸು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಯೂಸರ್ ID ಪಾಸ್ವರ್ಡನ್ನು ಕೊಟ್ಟು ಅವರು ಒಂದು ಮಾರ್ಕ್ಸ್ ಎಂಟ್ರಿಯನ್ನಾದರೆ ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ದು, ಡ್ರಾಪರ್ ಸ್ಟೂಡೆಂಟ್ಸ್ದು, ಅಂದರೆ ಈಗ ಅವರು ಲಾಸ್ಟ್ ಇಯರ್ ಒಂದು KCET ಎಕ್ಸಾಮನ್ನು ಬರೆದಿರ್ತಾರೆ, ಈ ವರ್ಷ ಒಂದು KCET ಎಕ್ಸಾಮನ್ನು ಬರೆದಿರ್ತಾರೆ. ಅವ್ರದ್ದು ಲಾಸ್ಟ್ ಇಯರ್ ಸೆಕೆಂಡ್ PUC ಕಂಪ್ಲೀಟ್ ಆಗಿರುತ್ತೆ ನಮ್ಮೊಂದು ಕರ್ನಾಟಕ ಸ್ಟೇಟ್ KSEB ಬೋರ್ಡಲ್ಲೇ. ಸೊ ಇಂತಹ ಸ್ಟೂಡೆಂಟ್ಸಲ್ಲಿ ಒಂದು ಕನ್ಫ್ಯೂಸ್ ಆದರೆ ಕ್ರಿಯೇಟ್ ಆಗಿದೆ, ನಾವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಯಾಕಂತಂದರೆ KE ಕಡೆಯಿಂದ ಇವರ ಬಗ್ಗೆ ಎಲ್ಲೂ ಒಂದು ಕ್ಲಿಯರಾಗಿ ಒಂದು ಕನ್ಫರ್ಮೇಷನನ್ನು ಕೊಟ್ಟಿಲ್ಲ. ಬಟ್ ಸದ್ಯಕ್ಕಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಇಲ್ಲಿ ಒಂದು ಕರ್ನಾಟಕ ಸ್ಟೇಟ್ ಡ್ರಾಪರ್ ಸ್ಟೂಡೆಂಟ್ಸು ಒಂದು ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕಾದರೆ ಆಗ್ತಿಲ್ಲ, ಅವರು ಮಾರ್ಕ್ಸ್ ಎಂಟ್ರಿ ಮಾಡೋ ಆಪ್ಷನ್ನೇ ಅವ್ರಿಗೆ ತೋರಿಸಿಲ್ಲ. ಈಗ ಸದ್ಯಕ್ಕೆ ನೋಡೋದಾದರೆ ಅವರು ಮಾರ್ಕ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ಫರ್ದರ್ ಏನಾದರೂ KE ಕಡೆಯಿಂದ ಅಪ್ಡೇಟ್ ಬಂದರೆ ಆಗ ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು. ಯಾಕಂತಂದರೆ ಪ್ರತಿಯೊಂದು ಸ್ಟೂಡೆಂಟು ಕನ್ಫರ್ಮನ್ನು ಮಾಡಿದ್ದಾರೆ. ಯಾರೆಲ್ಲ ಡ್ರಾಪರ್ ಸ್ಟೂಡೆಂಟ್ಸ್ ಇದ್ದಾರೆ, ಯಾರೆಲ್ಲ ರಿಪೀಟರ್ ಸ್ಟೂಡೆಂಟ್ಸ್ ಅಂತ ಇದ್ದಾರೆ, ಇಂತಹ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕನ್ಫರ್ಮನ್ನು ಮಾಡಿದ್ದಾರೆ. ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ನಾನು ಡ್ರಾಪರ್ ಸ್ಟೂಡೆಂಟ್, ನಾನು ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದರೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ, ಯೂಸರ್ ID ಪಾಸ್ವರ್ಡನ್ನೇ ತಗೋತಿಲ್ಲ ಅಂತ ಹೇಳಿಬಿಟ್ಟು. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಈಗ ನೀವು ಯಾವುದೇ ಥರದ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. KE ಕಡೆಯಿಂದ ಕರ್ನಾಟಕ ಒಂದು ಸ್ಟೇಟ್ ಬೋರ್ಡ್ ಏನಿದೆ, ಒಂದು KSEB ಬೋರ್ಡಿಂದ ಏನಾದರೂ ಮಾರ್ಕ್ಸನ್ನು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಏನಾದರೂ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಒಂದು ಲಿಂಕ್ ಆದರೆ ಇರುತ್ತೆ. ಸೊ ಹಾಗಾಗಿ ರಿಪೀಟರ್ ಸ್ಟೂಡೆಂಟ್ಸ್ದು ಸಹ ಮಾರ್ಕ್ಸ್ ಎಂಟ್ರಿ ಆದರೆ ಕೇಳ್ತಿಲ್ಲ. ಸೊ ನಿಮ್ಮ ಒಂದು KCET 2025 ರಿಸಲ್ಟ್ ಅನೌನ್ಸ್ ಮಾಡಬೇಕು ಅಂತ ಅಂದರೆ 50% ಆಫ್ ದ ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಹಾಗೇನು 50% ಆಫ್ ದಿ KCET ಎಕ್ಸಾಮನ್ನು ಏನು ಬರೆದ್ರೆ ಆ ಒಂದು KCET ಮಾರ್ಕ್ಸನ್ನು ಆದರೆ ಕನ್ಸಿಡರ್ ಮಾಡಿ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡುವಂಥದ್ದು. ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, PU ಬೇರೆ ಸ್ಟೇಟಲ್ಲಿ ಯಾರೆಲ್ಲ ಸ್ಟಡಿ ಮಾಡಿದರೆ ಇಂಥ ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ಮಾಡಿ. ಜೊತೆಗೆ CBSE ICSE ಬೋರ್ಡ್ ಅವರು ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಈಗ ಕರ್ನಾಟಕ ಸ್ಟೇಟಲ್ಲಿ ಸ್ಟಡಿ ಮಾಡಿದಂತಹ ಸ್ಟೂಡೆಂಟ್ಸು ಈ ವರ್ಷ ಕರ್ನಾಟಕ ಸ್ಟೇಟಲ್ಲಿ ಯಾರೆಲ್ಲ KSEB ಬೋರ್ಡಿಂದ ಪಾಸ್ ಆಗಿದ್ದಾರೆ, ನೀವು ಯಾವುದೇ ಥರದ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿಂದ KEಗೆ ಅವರು ಡೈರೆಕ್ಟಾಗಿ ನಿಮ್ಮ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋತಾರೆ. ಜೊತೆಗೆ ಡ್ರಾಪರ್ ಸ್ಟೂಡೆಂಟ್ಸ್ದು ಅದೇ ಥರ ಏನಾದರೂ KSEB ಬೋರ್ಡಿಂದ ಮಾರ್ಕ್ಸ್ ಎಂಟ್ರಿ ಮಾಡ್ಕೋತಾರೇನೋ, ಇದ್ರ ಬಗ್ಗೆ ಯಾವುದೇ ಥರದ ಅಫಿಷಿಯಲ್ ಅಪ್ಡೇಟ್ಸ್ ಇಲ್ಲ. ಬಟ್ ಸದ್ಯಕ್ಕೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಥರದ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ನಿಮಗೆ ರಿಸಲ್ಟ್ಗೆ ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಏನಾದರೂ ಇದರ ಕುರಿತು ಸಪ್ರೇಟಾಗಿ ಅಪ್ಡೇಟ್ ಬಂದರೆ KE ಕಡೆಯಿಂದ ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಇವು. ಮುಂದೆ ಎಲ್ಲ ಥರದ ಅಪ್ಡೇಟ್ಸನ್ನು ಹೇಳ್ತಾ ಇರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.